ಸೊ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ರಾಸಾಯನಿಕ ಸಮೀಕರಣಗಳನ್ನ ಸರಿದೂಗಿಸೋ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ವಿ ಅಂತ ಹೇಳ್ದೆ. ಏನೇನು ಮಾಡಬೇಕು ರಾಸಾಯನಿಕ ಸಮೀಕರಣ ಸರಿದೂಗಿಸ್ಬೇಕು ಅಂದ್ರೆ ನಾವು ಯಾವುದೆಲ್ಲ ಹಂತಗಳನ್ನ ನಾವು ಪಾಲಿಸ್ಬೇಕು ಮತ್ತೆ ಏನೇನನ್ನ ನಾವು ಬರೆದು ಸೂಚಿಸ್ಬೇಕು ಇದೆಲ್ಲದನ್ನು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿ ನಾವು ರಾಸಾಯನಿಕ ಕ್ರಿಯೆಯ ಒಂದು ವಿಧವನ್ನು ಕೂಡ ಹಿಂದಿನ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿದ್ದೀವಿ. ಸಂಯೋಗ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಅಭ್ಯಾಸ ಮಾಡಿದ್ದೀವಿ ಅಲ್ವಾ. ಸೊ ಸಮೀಕರಣ ಸರಿದೂಗಿಸುವಾಗ ಪ್ರತಿಯೊಂದು ಧಾತುವಿನ ಪರಮಾಣು ಸಂಖ್ಯೆ ಕೊಟ್ಟಿರೋ ಸಮೀಕರಣದಲ್ಲಿ ಧಾತುಗಳ ಪರಮಾಣು ಸಂಖ್ಯೆ ಎಷ್ಟಿದೆ ಅಂತ ಬರ್ಕೊಂಡು ಸಹಗುಣಕಗಳನ್ನ ಮಾತ್ರ ನಾವು ಗುಣಾಕಾರ ವಿಧಾನದಿಂದ ಬದಲು ಮಾಡ್ತಾ ಎರಡೂ ಭಾಗದಲ್ಲಿ ನಾವು ಸಮೀಕರಣವನ್ನ ಸರಿದೂಗಿಸ್ತಾ ಹೋಗ್ಬೇಕು. ಅದೇ ರೀತಿ ಯಾವುದೇ ಕಂಡೀಷನ್ಗಳಿದ್ರೆ ತಾಪಮಾನ ಅಥವಾ ಒತ್ತಡ ಇಲ್ಲ ವೇಗವರ್ಧಕ ಇದ್ಯಾವುದನ್ನಾದ್ರೂ ನಾವು ಹೊರಗಡೆಯಿಂದ ಕ್ರಿಯೆ ನಡೆಯೋದಿಕ್ಕೆ ನಾವು ಕೊಡ್ತಾ ಇದ್ರೆ ಅದನ್ನ ಬಾಣದ ಗುರುತಿನ ಮೇಲ್ಭಾಗದಲ್ಲಿ ಮತ್ತೆ ಕೆಳಭಾಗದಲ್ಲಿ ಬರೆದು ತೋರಿಸ್ಬೇಕು. ನಂತರ ಇನ್ನೊಂದು ನಾವು ಮಾಡಲೇಬೇಕಾದಂತಹ ಅಂದ್ರೆ ಸಮೀಕರಣ ಸರಿದೂಗಿಸುವಾಗ ಅಲ್ಲಿ ಬರೀಲೇಬೇಕಾದಂತಹ ಅಂಶ ಇನ್ನೊಂದೇನು ಅಂದ್ರೆ ಅದರ ಭೌತಿಕ ಸ್ಥಿತಿಯನ್ನ ನಾವು ಬರಿಬೇಕಾಗತ್ತೆ. ಯಾವುದೆಲ್ಲ ಭೌತಿಕ ಸ್ಥಿತಿ ಅಂತ ಅಭ್ಯಾಸ ಮಾಡಿದ್ವಿ ನೆನ್ಪಿದ್ಯಾ? ಯಾರಾದ್ರೂ ಹೇಳ್ಬಹುದಾ ನನ್ಗೆ ಆನ್ಸರ್ ಅನ್ನ? ನೆನಪಿಲ್ಲ? ಓಕೆ. ಸೊ 4 ಬಗೆಯ ಭೌತಿಕ ಸ್ಥಿತಿಯನ್ನ ನಾವು ಸೂಚಿಸ್ತೀವಿ. ಒಂದು ಘನ, ಅದನ್ನ ಎಸ್ ಇಂದ ಬ್ರಾಕೆಟ್ ಒಳಗಡೆ ಎಸ್ ಬರೆದು ನಾವು ಸೂಚಿಸ್ತೀವಿ ಘನ ಸ್ಥಿತಿಯಲ್ಲಿದೆ ಅನ್ನೋದನ್ನ. ದ್ರವ ಸ್ಥಿತಿಯಲ್ಲಿದ್ರೆ ಅದನ್ನ ಎಲ್ ಇಂದ ಸೂಚಿಸ್ತೀವಿ. ಹಾಗೆ ಅನಿಲ ಸ್ಥಿತಿಯಲ್ಲಿ ಇದ್ರೆ ಅದನ್ನ ನೆಕ್ಸ್ಟ್ ಜಲೀಯ ಸ್ಥಿತಿಯಲ್ಲಿ ಇದ್ರೆ ಅದನ್ನ ಬ್ರಾಕೆಟ್ ಒಳಗಡೆ AQ ಅಂತ ಬರೆದು ನಾವು ತೋರಿಸ್ತೀವಿ ಅದು ಜಲೀಯ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನ. ಇದಿಷ್ಟು ಸಮೀಕರಣಕ್ಕೆ ಸಂಬಂಧಪಟ್ಟಂತೆ ಆಗಿತ್ತು. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಯ ವಿಧ, ಸಂಯೋಗ ಕ್ರಿಯೆ ಅಂದ್ರೆ ಏನು ಅನ್ನೋದನ್ನ ನಾವು ಅಭ್ಯಾಸ ಮಾಡಿದ್ವಿ. ಸೊ ಇನ್ನೊಮ್ಮೆ ಅದನ್ನ ಕ್ವಿಕ್ ಆಗಿ ರಿವೈಸ್ ಮಾಡ್ತಾ ಇವತ್ತಿನ ಟಾಪಿಕ್ಗೆ ಮುಂದುವರಿಯೋಣ. ಸೊ ಸಂಯೋಗ ಕ್ರಿಯೆ ಅಂದ್ರೆ ನಾವೊಂದು ಪ್ರಯೋಗದ ಮೂಲಕ ಇದನ್ನ ಅರ್ಥ ಮಾಡ್ಕೊಂಡಿದ್ವಿ ಮಕ್ಕಳೇ. ಯಾವ ಒಂದು ಕ್ರಿಯೆಯಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕಗಳು ಪರಸ್ಪರ ವರ್ತಿಸಿ ಒಂದು ಉತ್ಪನ್ನವನ್ನ ಕೊಡುತ್ತೆ. ಇಲ್ಲಿ ಪ್ರತಿವರ್ತಕ ಭಾಗದಲ್ಲಿ 2 ಅಥವಾ ಹೆಚ್ಚು ಪ್ರತಿವರ್ತಕನಾದ್ರೂ ಇರಬಹುದು. ಆದ್ರೆ ಉತ್ಪನ್ನ ಭಾಗದಲ್ಲಿ ಅದೆಲ್ಲದೂ ಸೇರಿ ಒಂದೇ ಒಂದು ಉತ್ಪನ್ನ ಸಿಗತ್ತೆ. ಒಂಥರ ನಾವು ಮನೆಯಲ್ಲಿ ಅಡಿಗೆ ಮಾಡಿದ ಹಾಗೆ ನಾವು ತುಂಬಾ ಮಸಾಲೆ, ನೀರು, ಆಮೇಲೆ ಇನ್ನೊಂದಿಷ್ಟು ಐಟಮ್ಸ್ ಅನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ತರಕಾರಿ ಅಥವಾ ಏನೋ ಒಂದು ಮಿಕ್ಸ್ ಮಾಡಿ ಸಾಂಬಾರ್ ಮಾಡ್ತೀವಿ ಅಲ್ವಾ, ದಾಲ್ ಮಾಡ್ತೀವಿ. ಅದೇ ರೀತಿ ಎಲ್ಲದನ್ನು ಎಲ್ಲ ನಾವು ಕೊಟ್ಟಿರುವಂತಹ ಪ್ರತಿವರ್ತಕಗಳೆಲ್ಲದೂ ಮಿಕ್ಸ್ ಆಗಿ ಒಂದೇ ಒಂದು ಉತ್ಪನ್ನ ಸಿಕ್ಕಿದ್ರೆ ಅಂತಹ ಕ್ರಿಯೆಯನ್ನ ನಾವು ಸಂಯೋಗ ಕ್ರಿಯೆ ಅಂತ ಕರಿತೀವಿ. ಅದಕ್ಕೆ ಈ ಪ್ರಯೋಗವನ್ನು ಕೂಡ ನೋಡಿದ್ವಿ. ಇಲ್ಲಿ ಕ್ಯಾಲ್ಸಿಯಂ ಆಕ್ಸೈಡ್ ಜೊತೆ ನೀರನ್ನ ಹಾಕಿದಾಗ ಅಲ್ಲಿ ಏನಾಗತ್ತೆ, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉತ್ಪನ್ನವಾಗಿ ಸಿಗೋದನ್ನು ನೋಡಿದೀವಿ. ಅದ್ರ ಜೊತೆನಲ್ಲಿ ಅದು ಯಾವ ಪಾತ್ರೆಯಲ್ಲಿ ನಾವು ಪ್ರಯೋಗವನ್ನ ಮಾಡ್ತಾ ಇರ್ತೀವೋ ಆ ಪಾತ್ರೆ ಬಿಸಿ ಆಗೋದನ್ನ ನಾವು ಮುಟ್ಟಿ ನೋಡಿದಾಗ ಆ ಪಾತ್ರೆ ಬಿಸಿ ಆಗಿದ್ದು ನಮ್ಮ ಅನುಭವಕ್ಕೆ ಬರುತ್ತೆ. ಅದರ ಅರ್ಥ ಅಲ್ಲಿ ಶಾಖ ಬಿಡುಗಡೆ ಆಗಿರತ್ತೆ. ಸೊ ಯಾವ ಕ್ರಿಯೆಯಲ್ಲಿ ಶಾಖ ವಾತಾವರಣಕ್ಕೆ ಬಿಟ್ಕೊಡತ್ತೋ, ಕ್ರಿಯೆ ನಡೆಯುವಾಗ ಶಾಖವನ್ನ ವಾತಾವರಣಕ್ಕೆ ಬಿಟ್ಟು ಕೊಟ್ರೆ ಅಂತಹ ಕ್ರಿಯೆಗಳನ್ನ ನಾವು ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಸಂಯೋಗ ಕ್ರಿಯೆ ನಡೆದಾಗ ಅಲ್ಲಿ ಶಾಖ ಬಿಡುಗಡೆ ಆಗತ್ತೆ. ಸೊ ಶಾಖ ಬಿಡುಗಡೆ ಆಗ್ತಾ ಇದೆ ಅಂತ ಅಂದ್ರೆ ಅಂತಹ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳಾಗಿರುತ್ತೆ. ಅದಕ್ಕೆ ಈ ಒಂದು ಕ್ರಿಯೆಯು ಕೂಡ ಒಂದು ಉದಾಹರಣೆ ಆಗಿದೆ. ಇಲ್ಲಿ ಸಂಯೋಗ ಕ್ರಿಯೆನೂ ನಡೀತಾ ಇದೆ, ಜೊತೆನಲ್ಲಿ ಶಾಖ ಬಿಡುಗಡೆ ಆಗ್ತಾ ಇರೋದಕ್ಕೆ ಇದು ಬಹಿರುಷ್ಣಕ ಕ್ರಿಯೆ ಕೂಡ ಆಗಿದೆ. ಇದಿಷ್ಟು ಸಂಯೋಗ ಕ್ರಿಯೆ ಬಗ್ಗೆ. ಆದ್ರೆ ಮುಂದಿನ ವಿಧ
ರಾಸಾಯನಿಕ ಕ್ರಿಯೆಯ ಮತ್ತೊಂದು ವಿಧ ವಿಭಜನೆ ಕ್ರಿಯೆ. ವಿಭಜನೆ ಕ್ರಿಯೆಯಲ್ಲಿ ಏನಾಗತ್ತೆ? ವಿಭಜನೆ ಅಂತ ಅಂದ್ರೇನೆ ಒಡೆಯೋದು ಅನ್ನೋ ಅರ್ಥ. ಒಂದು ಪದಾರ್ಥ ಅಥವಾ ಒಂದು ವಸ್ತು ಒಡೆದು ಬೇರೆ ಬೇರೆ ವಸ್ತುಗಳು, ಹೊಸ ವಸ್ತುಗಳು ಉಂಟಾಗ್ತಾ ಇರತ್ತೆ. ಅದನ್ನ ವಿಭಜನೆ ಅಂತ ಕರೆಯೋದು. ಹಾಗಿದ್ರೆ ನಮ್ಗೆ ರಾಸಾಯನಿಕ ಕ್ರಿಯೆಯಲ್ಲಿ ವಿಭಜನೆ ಕ್ರಿಯೆ ಇರತ್ತಾ ಅಂತ ನೋಡೋದಿದ್ರೆ ವಿಭಜನೆ ಕ್ರಿಯೆಯು ಕೂಡ ಇರತ್ತೆ. ಇದು ಒಂದು ರಾಸಾಯನಿಕ ಕ್ರಿಯೆಯ ವಿಧ. ಇಲ್ಲಿ ಒಂದು ಪ್ರತಿವರ್ತಕ ಇರತ್ತೆ. ಆ ಒಂದು ಪ್ರತಿವರ್ತಕ ತನ್ನ ನಡುವೆ ಇರುವಂತಹ ಬಂಧವನ್ನ ಮುರಿದು ಹೊಸ ಉತ್ಪನ್ನಗಳನ್ನ ಕೊಡತ್ತೆ. ಒಂದೇ ಒಂದು ಪ್ರತಿವರ್ತಕ ಒಡ್ಕೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳನ್ನ ಕೊಡೋದನ್ನ ವಿಭಜನೆ ಕ್ರಿಯೆ ಅಂತ ಅರ್ಥ ಮಾಡ್ಕೊಳ್ಬಹುದು. ಅದಕ್ಕೊಂದು ಪ್ರಯೋಗವೂ ಕೂಡ ಇದೆ ಇಲ್ಲಿ. ಈ ಒಂದು ಹುಡುಗಿ ಈ ಗಾಜಿನ ಟ್ಯೂಬ್ ಒಳಗಡೆ, ಟೆಸ್ಟ್ ಟ್ಯೂಬ್ ಒಳಗಡೆಗೆ ಸ್ವಲ್ಪ ಫೆರಸ್ ಸಲ್ಫೇಟ್ ಹರಳನ್ನ ಹಾಕಿ ಅದನ್ನ ಶಾಖಕ್ಕೆ ಹಿಡಿತಾ ಇದ್ದಾಳೆ, ಉಷ್ಣಕ್ಕೆ ಹಿಡಿತಾ ಇದ್ದಾಳೆ. ಇಲ್ಲಿ ಬೆಂಕಿಯ ಹತ್ರ ತಗೊಂಡು ಹೋಗ್ತಾ ಇದ್ದಾಳೆ ಅಲ್ವಾ? ಹಾಗೆ ಹಿಡಿದಾಗ ಅಲ್ಲಿ ಅನಿಲ ಬಿಡುಗಡೆ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು. ಅಲ್ಲಿ ಯಾವ ಅನಿಲ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ತಗೊಂಡಿದ್ದು ಫೆರಸ್ ಸಲ್ಫೇಟ್ ಹರಳು. ಅದರ ಸೂತ್ರ ಇಲ್ಲಿ ನೀವು ನೋಡ್ತಾ ಇರಬಹುದು. ಇದು ಫೆರಸ್ ಸಲ್ಫೇಟ್ ಅಂತ ಕರಿತೀವಿ. FeSO4 ಅನ್ನ ನಾವು ಫೆರಸ್ ಸಲ್ಫೇಟ್ ಅಂತ ಕರಿತೀವಿ. ಈ ಒಂದು ಫೆರಸ್ ಸಲ್ಫೇಟ್ ಹರಳನ್ನ ಬಿಸಿ ಮಾಡಿದಾಗ ಅಥವಾ ಶಾಖಕ್ಕೆ ಹಿಡಿದಾಗ ಈ ಒಂದೇ ಒಂದು ಪ್ರತಿವರ್ತಕ ವಿಭಜನೆಯನ್ನ ಹೊಂದಿ ಏನಾಗ್ತಾ ಇರತ್ತೆ? ಫೆರಿಕ್ ಆಕ್ಸೈಡ್ ಆಗ್ತಾ ಇರತ್ತೆ, ಅಂದ್ರೆ ಕಬ್ಬಿಣದ ಆಕ್ಸೈಡ್ ಆಗ್ತಾ ಇರತ್ತೆ. ಇಲ್ಲಿ ಸಲ್ಫರ್ ಡೈಆಕ್ಸೈಡ್ ಇದೆ, ಹಾಗೆ ಸಲ್ಫರ್ ಟ್ರೈಆಕ್ಸೈಡ್. ಇದು 2 ಅನಿಲ. ಹಾಗಾಗಿ ನಮ್ಗೆ ಈ ಚಿತ್ರದಲ್ಲಿ ಈ ರೀತಿ ಅನಿಲ ಹೀಗೆ ಬಿಡುಗಡೆ ಆಗ್ತಾ ಇರೋದನ್ನ ತೋರಿಸಿದ್ದಾರೆ. ಅಲ್ಲಿ ತಗೊಂಡಿದ್ದು ಒಂದೇ ಒಂದು ಪ್ರತಿವರ್ತಕ, ಆದ್ರೆ 3 ಉತ್ಪನ್ನಗಳು ಸಿಗ್ತಾ ಇದೆ. ಸೊ ಇಲ್ಲಿ ಅರ್ಥ ನಾವು ಬೇರೆ ಯಾವುದನ್ನು ಮಿಕ್ಸ್ ಮಾಡ್ತಾ ಇಲ್ಲ ಇಲ್ಲಿ, ಹೌದಾ? ಇದೇ ಪ್ರತಿವರ್ತಕ ವಿಭಜನೆಯನ್ನ ಹೊಂದಿ ಭಾಗ ಆಗಿ ಅಥವಾ ತುಂಡಾಗಿ ನಮಗೆ ಹೊಸ ಉತ್ಪನ್ನಗಳು ದೊರೆಯುತ್ತೆ. ಇಂತಹ ಕ್ರಿಯೆಯನ್ನ ಏನಂತ ಕರಿತೀವಿ? ವಿಭಜನೆ ಕ್ರಿಯೆ ಅಂತ ಕರಿತೀವಿ. ಸೊ ಇದು ನಾವಿವಾಗ ಪ್ರಯೋಗದಲ್ಲಿ ನೋಡಿದಂತಹ ಒಂದು ಕ್ರಿಯೆಯ ರಾಸಾಯನಿಕ ಸಮೀಕರಣ. ಫೆರಸ್ ಸಲ್ಫೇಟ್ ಹರಳು ವಿಭಜನೆಯನ್ನ ಹೊಂದಿ ಈ 3 ಉತ್ಪನ್ನಗಳು ದೊರೆಯೋದು. ಅದೇ ರೀತಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಒಂದು ಸಂಯುಕ್ತ ಇದೆ. ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಹೇಳಿ. ಆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಬಿಸಿ ಮಾಡಿದಾಗ, ಶಾಖಕ್ಕೆ ಹಿಡಿದಾಗ ಈ ಒಂದು ಸಂಯುಕ್ತವು ಕೂಡ ವಿಭಜನೆಯನ್ನ ಹೊಂದಿ ನಮಗೆ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಈ 2 ಉತ್ಪನ್ನಗಳು ದೊರೀತಾ ಇರತ್ತೆ. ಒಂದು ಪ್ರತಿವರ್ತಕ ತನ್ನ ನಡುವೆ ಬಂಧವನ್ನ ಮುರ್ಕೊಂಡು 2 ಅಥವಾ ಹೆಚ್ಚು ಉತ್ಪನ್ನಗಳಾಗಿ ಪರಿವರ್ತನೆ ಆಗತ್ತೆ ವಿಭಜನೆ ಕ್ರಿಯೆಯಲ್ಲಿ. ಇಲ್ಲಿ ಈ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಏನಿದೆಯಲ್ಲ, ಇದ್ರದ್ದು ಹಲವಾರು ಕೈಗಾರಿಕಾ ಅನ್ವಯಗಳು ಕೂಡ ಇದೆ. ಅಂದ್ರೆ ಕೈಗಾರಿಕೆಯಲ್ಲೂ ಕೂಡ ಇದನ್ನೆಲ್ಲ ಬಳಸ್ತಾರೆ. ಹಾಗೆ ಈ ಕ್ಯಾಲ್ಸಿಯಂ ಆಕ್ಸೈಡ್ ಏನಿದೆಯಲ್ಲ, ಇದನ್ನ ಹಿಂದಿನ ಕಾಲದಲ್ಲಿ ಎಲ್ಲ ಮನೆಗೆ ಗೋಡೆಗೆ ಬಣ್ಣ ಬಳಿಯೋದಿಕ್ಕೆ, ಇದನ್ನ ಸುಟ್ಟ ಸುಣ್ಣ ಅಂತ ಕರೀತಾರೆ. ಇದನ್ನ ಮನೆ ಗೋಡೆಗೆ ಬಣ್ಣ ಬಳಿಯೋದಕ್ಕೆ ಕೂಡ ಯೂಸ್ ಮಾಡ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಬಳಸ್ತಾ ಇದ್ರು. ಇವಾಗೆಲ್ಲ ಬೇರೆ ಬೇರೆ ತರದ ಪೇಂಟ್ ಎಲ್ಲ ಬಂದಿದೆ. ಸೊ ಅದರ ಅವಶ್ಯಕತೆ ಕೆಲವೊಬ್ಬರಿಗೆ ಇರಬಹುದು, ಕೆಲವೊಬ್ಬರಿಗೆ ಇಲ್ಲ. ಆದ್ರೆ ಹಲವಾರು ಕೈಗಾರಿಕೆಗಳಲ್ಲಿ ಇದರ ಅನ್ವಯ ಇದೆ, ಇದರನ್ನ ಉಪಯೋಗಿಸ್ತಾರೆ ಕ್ಯಾಲ್ಸಿಯಂ ಆಕ್ಸೈಡ್ ಅನ್ನೆಲ್ಲ. ಆಯ್ತಾ? ಸೊ ನಾನು ಸಂಯೋಗ ಕ್ರಿಯೆ ಬಗ್ಗೆ ಹೇಳ್ತಾ ನಿಮಗೆ ಹೇಳಿದೆ, ಅಲ್ಲಿ ಶಾಖ ಬಿಡುಗಡೆ ಆಗ್ತಾ ಇತ್ತು, ಬಹಿರುಷ್ಣಕ ಕ್ರಿಯೆ ಅಂತ ಹೇಳಿ ಅಲ್ವಾ? ಅಲ್ಲಿ ಪ್ರತಿವರ್ತಕಗಳು ವರ್ತಿಸಿ ಒಂದು ಉತ್ಪನ್ನವನ್ನ ಮತ್ತೆ ಜೊತೆಯಲ್ಲಿ ಶಾಖವನ್ನ ಬಿಟ್ಕೊಡ್ತಾ ಇತ್ತು. ಆದ್ರೆ ಈ ವಿಭಜನೆ ಕ್ರಿಯೆಯಲ್ಲಿ ನಾನು ಮೊದಲನೇ ಪ್ರಯೋಗವನ್ನ ತೋರಿಸಿದೆ ಅಥವಾ ಈ 2ನೇ
ಏನು ಕ್ರಿಯೆಯನ್ನ ನೋಡಿದ್ರು, ಎಲ್ಲೇ ನೋಡಿದ್ರು ನಾವಿಲ್ಲಿ ಶಾಖ ನಾವು ಕೊಡ್ತಾ ಇದ್ದೀವಿ, ಕ್ರಿಯೆಗೆ ನಾವು ಶಾಖವನ್ನ ಒದಗಿಸ್ತಾ ಇದ್ದೀವಿ. ಅಂದ್ರೆ ಕ್ರಿಯೆ ನಡೆಯೋದಿಕ್ಕೆ ಶಾಖವನ್ನ ಅದು ಹೀರ್ಕೊಳ್ತಾ ಇದೆ, ಹೊರಗಡೆಯಿಂದ ಶಾಖವನ್ನ ಅದು ಹೀರ್ಕೊಂಡು ವಿಭಜನೆಯನ್ನ ಹೊಂದುತ್ತಾ ಇದೆ. ಅಂದ್ರೆ ಹೊರಗಡೆ ಇರುವಂತಹ ಶಾಖ ಕ್ರಿಯೆಯ ಒಳಗಡೆ ಹೋಗಿ ಆ ಕ್ರಿಯೆಯನ್ನ ಮುಂದುವರಿಸ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಇಂತಹ ಕ್ರಿಯೆಗಳನ್ನ ನಾವು ಅಂತರುಷ್ಣಕ ಕ್ರಿಯೆ ಅಂತ ಕರಿತೀವಿ. ಅಂದ್ರೆ ಯಾವುದೇ ಕ್ರಿಯೆ ನಡೆಯೋದಿಕ್ಕೆ ಶಾಖದ ಅಥವಾ ಶಕ್ತಿಯ ಹೀರಿಕೆ ಆದ್ರೆ, ವಾತಾವರಣದಲ್ಲಿರುವಂತಹ ಶಕ್ತಿನೋ ಅಥವಾ ನಾವು ಕೊಟ್ಟಂತಹ ಶಕ್ತಿನೋ ಅದು ಹೀರಿಕೆ ಆಗಿ ಕ್ರಿಯೆ ಮುಂದುವರ್ಕೊಂಡು ಹೋದ್ರೆ ಅಂತಹ ಕ್ರಿಯೆಗಳನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ಇನ್ನು ನಾವು ಹೇಳ್ಬೇಕು ಅಂದ್ರೆ ಈ ಒಂದು ಉದಾಹರಣೆಯನ್ನ ನೋಡಿದ್ರೆ, ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ವಿಭಜನೆಯನ್ನ ನೋಡಿದ್ರೆ ನೀವು, ಅಥವಾ ನಾವು ಫೆರಸ್ ಸಲ್ಫೇಟ್ ಹರಳು ವಿಭಜನೆ ಆಗೋದನ್ನ ಪ್ರಯೋಗವನ್ನ ನಾನು ಇವಾಗ ಹೇಳಿದ್ನಲ್ಲ, ಅದರಲ್ಲೂ ಕೂಡ ಬೆಂಕಿಗೆ ಹಿಡಿದಿದ್ರು, ಅಂದ್ರೆ ಶಾಖ ಕೊಡ್ತಾ ಇದ್ರು ಅಲ್ವಾ. ಆ ಶಾಖದ ಉಪಸ್ಥಿತಿಯಲ್ಲಿ ಈ ಒಂದು ಪ್ರತಿವರ್ತಕ ವಿಭಜನೆ ಆಗ್ತಾ ಇತ್ತು. ಇಂತಹ ವಿಭಜನೆಯನ್ನ ಶಾಖದ ಉಪಸ್ಥಿತಿಯಲ್ಲಿ ವಿಭಜನೆ ಆದ್ರೆ ಅಂತಹ ವಿಭಜನೆಯನ್ನ ಉಷ್ಣ ವಿಭಜನೆ ಅಂತ ಕರೀತಾರೆ. ಆಯ್ತಾ, ಇದು ಉಷ್ಣ ವಿಭಜನೆ ಶಬ್ದದಲ್ಲೇ ಇದೆ. ಉಷ್ಣ ಅಂದ್ರೆ ಶಾಖವನ್ನ ತಗೊಂಡು ಅದು ವಿಭಜನೆಯನ್ನ ಹೊಂದತ್ತೆ, ಅಂತಹ ಕಾರಣಕ್ಕೋಸ್ಕರ ಇದನ್ನ ಉಷ್ಣ ವಿಭಜನೆ ಅಂತ ಕರಿತೀವಿ. ಇನ್ನು ಬೇರೆ ರೀತಿ ವಿಭಜನೆಗಳು ಕೂಡ ಇದೆ. ಇದು ಕೂಡ ಉಷ್ಣ ವಿಭಜನೆಗೆ ಒಂದು ಉದಾಹರಣೆ ಆಗಿದೆ. ಇಲ್ಲಿ ಸೀಸದ ನೈಟ್ರೇಟ್ ಅನ್ನ ತಗೊಂಡು ಹೀಗೆ ಹಿಡಿದಾಗ ಅದು ವಿಭಜನೆಯನ್ನ ಹೊಂದುವಂತಹ ಒಂದು ಪ್ರಯೋಗ. ನೆಕ್ಸ್ಟ್ ಇಲ್ಲೊಂದು ಪ್ರಯೋಗ ಇದೆ, ಇದನ್ನು ವಿಡಿಯೋ ಪ್ಲೇ ಮಾಡ್ತೀನಿ. ನೋಡಿ, ಇಲ್ಲೂ ಕೂಡ ಉಷ್ಣ ಶಾಖವನ್ನ ಕೊಡ್ತಾ ಇದ್ದಾರೆ. ಶಾಖವನ್ನ ಕೊಟ್ಟಾಗ ಇಲ್ಲಿ ಬದಲಾವಣೆಯನ್ನ ನಾವು ನೋಡಬಹುದು. ಮೊದಲಿಗೆ ಇಲ್ಲಿ ತಗೊಂಡಂತಹ ಹರಳು ಬಿಳಿ ಕಲರ್ ಅಲ್ಲಿ ಇದ್ದಿದ್ದು ಬ್ರೌನ್ ಕಲರ್ ಆಗಿ ಕಂದು ಬಣ್ಣಕ್ಕೆ ತಿರುಗ್ತಾ ಇದೆ ಶಾಖವನ್ನ ಕೊಟ್ಟಾಗ. ಅಂದ್ರೆ ಅಲ್ಲೇನೋ ಬದಲಾವಣೆ ಆಗಿದೆ ಅಲ್ವಾ. ಬಣ್ಣ ಬದಲಾವಣೆ ಆದ್ರೂ ಕೂಡ ನಾವು ಅದನ್ನ ರಾಸಾಯನಿಕ ಕ್ರಿಯೆ ಅಂತ ಅರ್ಥ ಮಾಡ್ಕೊಂಡಿದೀವಿ ಅಲ್ವಾ ಮಕ್ಳೇ. ಸೊ ಇಲ್ಲಿ ಈ ಸೀಸದ ನೈಟ್ರೇಟ್ ವಿಭಜನೆಯನ್ನ ಹೊಂದಿ ನಮಗೆ ಈ 3 ಉತ್ಪನ್ನಗಳು ಸಿಗ್ತಾ ಇರತ್ತೆ. ಅದಕ್ಕೋಸ್ಕರ ನಮಗಲ್ಲಿ ಬಣ್ಣ ಬದಲಾವಣೆಯನ್ನ ನಾವು ನೋಡಬಹುದು. ಇಲ್ಲೂ ಕೂಡ ಶಾಖದ ಉಪಸ್ಥಿತಿಯಲ್ಲಿ ಈ ಕ್ರಿಯೆ ನಡೀತಾ ಇರೋದಕ್ಕೆ ಇದು ಉಷ್ಣ ವಿಭಜನೆ ಕ್ರಿಯೆಗೆ ಒಂದು ಉದಾಹರಣೆ ಆಗಿದೆ. ಆಯ್ತಾ, ಇನ್ನು ಬೇರೆ ವಿಧ ಯಾವುದು ಅಂದ್ರೆ ನೀರಿನ ವಿದ್ಯುತ್ ವಿಭಜನೆ. ಈ ಒಂದು ಪ್ರಯೋಗದ ಚಿತ್ರ ಏನಿದೆಯಲ್ಲ, ಇದು ಕೂಡ ನಿಮ್ಗೆ ಪರೀಕ್ಷೆಯಲ್ಲಿ ಚಿತ್ರವನ್ನ ಕೇಳ್ತಾರೆ, ಚಿತ್ರ ಬಿಡಿಸಿ ಭಾಗ ಗುರುತಿಸಿ ಅಂತ ಕೇಳ್ತಾರೆ. ಆಯ್ತಾ, ಸೊ ಆ ಪರೀಕ್ಷೆ ದೃಷ್ಟಿಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಚಿತ್ರ. ಹಾಗೇನೆ ಇದ್ರ ಮೇಲೆ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಕೂಡ ಬರುತ್ತೆ. ಸೊ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಚಿತ್ರ ಬಿಡಿಸಿ ಭಾಗ ಗುರುತಿಸೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 4 ಮಾರ್ಕ್ಸಿಗೆಲ್ಲ ಬರುತ್ತೆ ಅಲ್ವಾ, 3 ಅಥವಾ 4 ಮಾರ್ಕ್ಸಿಗೆ ಇರತ್ತೆ ಚಿತ್ರ, ಹಾಗಾಗಿ ಇಂಪಾರ್ಟೆಂಟ್ ಇರತ್ತೆ, ನೋಡ್ಕೊಳ್ಳಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಇಲ್ಲಿ ಈ ಒಂದು ಮಗ್ ಒಳಗಡೆಗೆ ಸ್ವಲ್ಪ ನೀರನ್ನ ತಗೊಂಡಿದ್ದಾರೆ. ಆ ನೀರು ಒಳಗಡೆಗೆ ಮತ್ತೇನ್ ಮಾಡಿದ್ದಾರೆ, 2 ಗಾಜಿನ ಪ್ರನಾಳವನ್ನ ಈ ತರ ಉಲ್ಟಾ ಸಿಕ್ಸಿದ್ದಾರೆ ಈ ಮಗ್ಗಿಗೆ. ಸಿಕ್ಸಿ ಅದ್ರ ಬಾಯನ್ನ ಹೀಗೆ ರಬ್ಬರ್ ಬಿರಡೆಯಿಂದ ಗಟ್ಟಿಯಾಗಿ ಮುಚ್ಚಿದ್ದಾರೆ. ನಂತರ ಅದನ್ನ ವಿದ್ಯುದಾಗ್ರಗಳಿಗೆ ಕನೆಕ್ಟ್ ಮಾಡಿದ್ದಾರೆ, ಸೇರಿಸಿ ಅದನ್ನ ಬ್ಯಾಟ್ರಿಗೆ ಹೀಗೆ ಕನೆಕ್ಟ್ ಮಾಡಿ, ನಂತರ ಇಲ್ಲಿ ವಿದ್ಯುತ್ತನ್ನ ಹಾಯಿಸಿದಾಗ, ವಿದ್ಯುತ್ತನ್ನ ಕೊಟ್ಟಾಗ ಇದಕ್ಕೆ ಇಲ್ಲಿ ನಾವ್ ಏನನ್ನ ನೋಡಬಹುದು ಅಂದ್ರೆ, ಇಲ್ಲಿ ಹೊರಗಡೆಗಿರೋದು ನೀರು, ಹಾಗೆ ಈ ಗಾಜಿನ ಪ್ರನಾಳದ ಒಳಗಡೆಗೂ ಕೂಡ 2 ಗಾಜಿನ ಪ್ರನಾಳದ ಒಳಗಡೆಗೂ ನೀರನ್ನ ತಗೊಂಡಿದ್ದಾರೆ. ಸ್ವಲ್ಪ ನೀರನ್ನ ತಗೊಂಡು ಅದಕ್ಕೆ ಗ್ರಾಫೈಟ್ ರಾಡ್ ಅನ್ನ ಹೀಗೆ ಇಟ್ಟು ಅದಕ್ಕೆ ವಿದ್ಯುದಾಗ್ರವನ್ನ ಸೇರಿಸಿ ವಿದ್ಯುತ್ತನ್ನ ಹಾಯಿಸಿದಾಗ ಇಲ್ಲಿ ತಗೊಂಡಂತಹದ್ದು ಪ್ರತಿವರ್ತಕ ಏನಾಗಿರತ್ತೆ ಮಕ್ಳೇ, ನೀರು. ಇದು
ಇಲ್ಲಿರೋದಾಗಿರ್ಬಹುದು ಅಥವಾ ಹೊರಗಡೆ ಇರೋದು ಎಲ್ಲದೂ ನೀರು ಮಾತ್ರ. ಆಯ್ತಾ? ಬೇರೆ ಯಾವುದೇ ಪ್ರತಿವರ್ತಕ ಇಲ್ಲ. ನಾವಿಲ್ಲಿ ಏನನ್ನು ನೋಡಬಹುದು ಅಂದ್ರೆ, ಯಾವಾಗ ಈ ನೀರಿನ ಮೂಲಕ ವಿದ್ಯುತ್ತನ್ನ ಹರಿಸ್ತಾರೋ ಅಲ್ಲಿ ಈ ನೀರಿನ ಅಣು ವಿಭಜನೆಯನ್ನ ಹೊಂದಿ H2 ಮತ್ತೆ O2 ಆಗಿ ನಮಗೆ 2 ಅನಿಲ ಬಿಡುಗಡೆ ಆಗತ್ತೆ. ಆಯ್ತಾ? ಎಲ್ಲಿ H2 ಬಿಡುಗಡೆ ಆಗತ್ತೆ, ಎಲ್ಲಿ O2 ಬಿಡುಗಡೆ ಆಗತ್ತೆ ಅಂದ್ರೆ, ನೀವಿಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳನ್ನ ನೀವು ಚಿತ್ರದಲ್ಲಿ ನೋಡ್ತಾ ಇರಬಹುದು. ಇದು H2 ಅಥವಾ O2 ಗುಳ್ಳೆಗಳು ಅಂತ ನಾವು ಅರ್ಥ ಮಾಡ್ಕೋಬೇಕು. ಆಯ್ತಾ? ಸೊ ಇಲ್ಲಿ ಅನಿಲ ಬಿಡುಗಡೆ ಆಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅದಕ್ಕೋಸ್ಕರನೇ ಇಲ್ಲಿ ಗುಳ್ಳೆಗಳು ಉಂಟಾಗ್ತಾ ಇರೋದು. ಆದ್ರೆ ಎಲ್ಲಿ ಯಾವ ಅನಿಲ ಬಿಡುಗಡೆ ಆಗತ್ತೆ? 2 ಗ್ಲಾಸ್ ಟ್ಯೂಬ್ ಗಾಜಿನ ಪ್ರನಾಳ ಇದೆ, ಹೌದಾ? ಎಲ್ಲಿ ಯಾವ ಅನಿಲ ಬಿಡುಗಡೆ ಆಗತ್ತೆ? ಇದು ಕೂಡ ಇಂಪಾರ್ಟೆಂಟ್ ಇದೆ, ಸರಿಯಾಗಿ ಕೇಳಿಸ್ಕೊಳ್ಳಿ. ಈ ಒಂದು ಗಾಜಿನ ಪ್ರನಾಳ ಆನೋಡ್ಗೆ ಕನೆಕ್ಟ್ ಆಗಿದೆ. ಆನೋಡ್ ಅಂತ ಅಂದ್ರೆ ಧನ ವಿದ್ಯುದಾಗ್ರ. ಆಯ್ತಾ? ಹಾಗೆ ಈ ಕಡೆ ರೈಟ್ ಅಲ್ಲಿ ಇರುವಂತಹ ಗಾಜಿನ ಪ್ರನಾಳ ಕ್ಯಾಥೋಡ್ಗೆ ಕನೆಕ್ಟ್ ಆಗಿದೆ. ಕ್ಯಾಥೋಡ್ ಅಂತ ಅಂದ್ರೆ ಋಣ ವಿದ್ಯುದಾಗ್ರ ಆಗಿರತ್ತೆ. ಹಾಗಾಗಿ ಈ ಋಣ ವಿದ್ಯುದಾಗ್ರ ಯಾವುದಕ್ಕೆ ಸೇರಿಸಿರ್ತೀವೋ ಆ ಗಾಜಿನ ಪ್ರನಾಳದಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ನೋಡಬಹುದು. ಆಯ್ತಾ? ಹಾಗೆ ಇದು ಧನ ವಿದ್ಯುದಾಗ್ರ. ಇದರ ಬಳಿಯಲ್ಲಿ ನಾವಿಲ್ಲಿ ಆಕ್ಸಿಜನ್ ಅನಿಲ ಬಿಡುಗಡೆಯಾಗೋದನ್ನ ನೋಡ್ತೀವಿ. ಧನ ವಿದ್ಯುದಾಗ್ರದ ಬಳಿ ಆಕ್ಸಿಜನ್ ಬಿಡುಗಡೆ ಆಗತ್ತೆ. ಋಣ ವಿದ್ಯುದಾಗ್ರದ ಹತ್ರ ಹೈಡ್ರೋಜನ್ ಬಿಡುಗಡೆ ಆಗೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಈ ಬಿಡುಗಡೆಯಾದ ಅನಿಲದ ಅನುಪಾತ ಹೇಳಿ ಅಂತಾನು ಕೇಳ್ತಾರೆ ಪ್ರಶ್ನೆಯಲ್ಲಿ. ನೀವಿಲ್ಲಿ ನೋಡಿದ್ರೆ ಪ್ರತಿವರ್ತಕ ಭಾಗದಲ್ಲಿ ನೋಡಿದ್ರೆ ಹೈಡ್ರೋಜನ್ 2 ಇದೆ. ಕೆಳಗಡೆಗೆ ಈ ರೀತಿ 2 ಅಂತ ಬರೆದಿದ್ದಾರೆ ಅಲ್ವಾ? ಸೊ 2 ಹೈಡ್ರೋಜನ್ ಮತ್ತೆ 1 ಆಕ್ಸಿಜನ್ ಸೇರಿ H2O ಅಂತ ಆಗಿರತ್ತೆ. ಈ 2 ವಿಭಜನೆಯನ್ನ ಹೊಂದುತ್ತೆ ಅಂದ್ರೆ ನಮಗೆ ಇಲ್ಲಿ ಸಿಗುವಂತಹ ಉತ್ಪನ್ನದಲ್ಲಿ ಸಿಗುವಂತಹದ್ದು 2:1 ಇರಬೇಕಾಯ್ತು ಅಲ್ವಾ? ಹಾಗಾಗಿ ಹೈಡ್ರೋಜನ್ 2ರಷ್ಟು ಬಿಡುಗಡೆ ಆದ್ರೆ ಆಕ್ಸಿಜನ್ 1 ಬಿಡುಗಡೆ ಆಗತ್ತೆ. 2 ಹೈಡ್ರೋಜನ್ನಿಗೆ 1 ಆಕ್ಸಿಜನ್ ಅಣುವನ್ನ ನಾವಿಲ್ಲಿ ನೋಡಬಹುದು. ಹಾಗಾಗಿ ಬಿಡುಗಡೆಯಾಗುವಂತಹ ಅನಿಲದ ಅನುಪಾತ ಹೈಡ್ರೋಜನ್ 2 ಆಕ್ಸಿಜನ್ 1. ಈ ಅನುಪಾತದಲ್ಲಿ ಅನಿಲಗಳ ಬಿಡುಗಡೆ ಅಂದ್ರೆ ವಿಭಜನೆಯನ್ನ ಹೊಂದಿ ಅನಿಲ ಬಿಡುಗಡೆ ಆಗೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು ನಾನು ಆಗ್ಲೇ ಹೇಳ್ದ ಹಾಗೆ ಪರೀಕ್ಷೆ ದೃಷ್ಟಿಯಲ್ಲಿ ಈ ಚಿತ್ರವನ್ನ ಬಿಡಿಸಿ ಭಾಗ ಗುರ್ತಿಸೋದು ಕೂಡ ತುಂಬಾ ಮುಖ್ಯ ಇದೆ. ಹಾಗೆ ಈ ತರ 1 ಮಾರ್ಕ್ ಪ್ರಶ್ನೆ ಅಥವಾ 2 ಮಾರ್ಕ್ ಪ್ರಶ್ನೆಯನ್ನು ಕೇಳ್ತಾರೆ. ಇದರಲ್ಲಿ ಸರಿಯಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ಕೊಳ್ಳಿ. ಆಯ್ತಾ? ಸೊ ಇದು ನೀರಿನ ವಿದ್ಯುತ್ ವಿಭಜನೆ, ವಿದ್ಯುತ್ತಿನ ಉಪಸ್ಥಿತಿಯಲ್ಲಿ ವಿಭಜನೆ ಆಗ್ತಾ ಇರೋದು. ನಾವು ಹಿಂದೆ ನೋಡಿದ್ದು ಶಾಖದ ಉಪಸ್ಥಿತಿಯಲ್ಲಿ, ಹೌದಾ? ಇದು ವಿದ್ಯುತ್ತಿನ ಉಪಸ್ಥಿತಿಯಲ್ಲಿ ವಿಭಜನೆ ಆಗ್ತಾ ಇರೋದನ್ನ ನಾವಿವಾಗ ನೋಡಿದ್ವಿ. ಇನ್ನೂ ಒಂದು ವಿಧ ಇದೆ, ಅದು ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ವಿಭಜನೆ ಆಗೋದು. ಇದು ಒಂದು ಶಕ್ತಿಯ ಆಕಾರ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಇಲ್ಲೇನಾಗತ್ತೆ, ನಾವು ಯಾವುದಾದ್ರೂ ಒಂದು ಪ್ರತಿವರ್ತಕವನ್ನ, ಉದಾಹರಣೆಗೆ ಬೆಳ್ಳಿಯ ಕ್ಲೋರೈಡ್ ಅಂತ ತಗೊಳ್ಳೋಣ. ಈ ಬೆಳ್ಳಿಯ ಕ್ಲೋರೈಡ್ ಅನ್ನ ಅಥವಾ ಬೆಳ್ಳಿಯ ಬ್ರೋಮೈಡ್ AgB ಇದನ್ನ ಈ ಒಂದು ಪ್ರತಿವರ್ತಕವನ್ನ ನಾವು ಯಾವಾಗ ಒಂದು ಪ್ಲೇಟ್ ಅಲ್ಲಿ ಗಾಜಿನ ಪ್ಲೇಟ್ ಅಲ್ಲಿ ತಗೊಂಡು ಸೂರ್ಯನ ಬಿಸಿಲಿಗೆ ಇಡ್ತೀವೋ ಅದು ಸೂರ್ಯನ ಬೆಳಕನ್ನ ಹೀರ್ಕೊಂಡು ವಿಭಜನೆಯನ್ನ ಹೊಂದತ್ತೆ. ನೋಡಿ, ನೀವು ಎಲ್ಲಾ ಕ್ರಿಯೆಯಲ್ಲೂ ನೋಡ್ತಾ ಇರಬಹುದು ಮಕ್ಕಳೇ, ಬಾಣದ ಗುರುತಿನ ಕೆಳಗಡೆಗೆ ನಾವು ಹೊರಗಡೆಯಿಂದ ಯಾವುದೇ ಒಂದು ಕಂಡೀಷನ್ ಅನ್ನ ಕೊಟ್ಟಿದ್ರೆ ಅದನ್ನ ಹೀಗೆ ಬರ್ದಿದ್ದಾರೆ. ಸೂರ್ಯನ ಬೆಳಕು ಅಥವಾ ಉಷ್ಣ, ಶಾಖ ಈ ತರ ಬರ್ದಿದ್ದಾರೆ, ಹೌದಾ? ಸೊ ಇದು ಬರೆಯೋದು ಕೂಡ ಇಂಪಾರ್ಟೆಂಟ್ ಇರತ್ತೆ. ಈ 2 ಪ್ರತಿವರ್ತಕಗಳು ಅಂದ್ರೆ ಬೆಳ್ಳಿಯ ಕ್ಲೋರೈಡ್ ಆದ್ರೂ ಇರಬಹುದು ಅಥವಾ ಬೆಳ್ಳಿಯ ಬ್ರೋಮೈಡ್, ನಾವು ಸೂರ್ಯನ ಬಿಸಿಲಿಗೆ ಹಾಗೆ ತಗೊಂಡು ಹೋಗಿ ಇಟ್ಟಾಗ ಬೆಳ್ಳಿ ಮತ್ತೆ
ಕ್ಲೋರಿನ್ ಎರಡು ವಿಭಜನೆಯನ್ನ ಹೊಂದಿ ಬೇರೆ ಆಗತ್ತೆ, ಸಪರೇಟ್ ಆಗೋದನ್ನ ನಾವು ನೋಡಬಹುದು. ಆದ್ರೆ ಇಲ್ಲಿ ಶಕ್ತಿಯ ಉಪಸ್ಥಿತಿ ಯಾವ ಉಪಸ್ಥಿತಿಯಾಗಿತ್ತು? ಸೂರ್ಯನ ಬೆಳಕಿನ ಉಪಸ್ಥಿತಿಯಲ್ಲಿ ಇಲ್ಲಿ ವಿಭಜನೆಯನ್ನ ನೋಡಬಹುದು. ಸೊ ಇದು ಮೂರು ವಿಭಜನೆ ಕ್ರಿಯೆಯಲ್ಲಿನೇ ಮೂರು ವಿಧಗಳು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ವಿಭಜನೆ ಕ್ರಿಯೆ ರಾಸಾಯನಿಕ ಕ್ರಿಯೆಯ ಒಂದು ವಿಧ, ಹಾಗೆ ಆ ವಿಭಜನೆ ಕ್ರಿಯೆಯಲ್ಲಿ ಮತ್ತೆ ಮೂರು ಬೇರೆ ಬೇರೆ ರೀತಿಯ ವಿಭಜನೆಯನ್ನ ನಾವು ನೋಡಿದ್ವಿ. ಇದಿಷ್ಟು ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಅಂದ್ರೆ ಸ್ಥಾನಪಲ್ಲಟ ಕ್ರಿಯೆ. ಇಲ್ಲಿ ಏನಾಗತ್ತೆ? ಸ್ಥಾನಪಲ್ಲಟ ಕ್ರಿಯೆಯಲ್ಲಿ ಒಂದು ಸಂಯುಕ್ತ ಇರತ್ತೆ, ಇನ್ನೊಂದು ಧಾತು ಇರತ್ತೆ. ಆಯ್ತಾ? ಈ ಸಂಯುಕ್ತ ಯಾವ್ದ್ರಿಂದ ಆಗಿರತ್ತೆ? ಎರಡು ಬೇರೆ ಬೇರೆ ಧಾತುಗಳಿಂದ ಆಗಿರತ್ತೆ. ಎ ಮತ್ತೆ ಬಿ ಅನ್ನ ನಾವು ಎರಡು ಧಾತು, ಇದು ಕೂಡ ಧಾತುಗಳೇನೆ, ಎರಡು ಬೇರೆ ಬೇರೆ ಧಾತುಗಳು ಸೇರಿ ಆಗಿರತ್ತೆ. ಇದು ಸಿ ಅನ್ನುವಂಥದ್ದು ಮೂರನೇ ಧಾತು. ಈ ಮೂರನೇ ಧಾತು ಏನ್ ಮಾಡತ್ತೆ? ಈ ಎ ಬಿ ಸಂಯುಕ್ತದಲ್ಲಿ ಎ ಮತ್ತೆ ಬಿ ಎರಡು ಧಾತುಗಳಿದೆ ಅಲ್ವಾ, ಸೊ ಇದ್ರಲ್ಲಿ ಬಿ ಮತ್ತೆ ಎ ಇದೆರಡರಲ್ಲಿ ಯಾವುದರ ಕ್ರಿಯಾಶೀಲತೆ ಸಿಯ ಕ್ರಿಯಾಶೀಲತೆಗಿಂತ ಕಡಿಮೆ ಇರತ್ತೋ, ಅಂದ್ರೆ ಯಾವ ಧಾತು ತನಗಿಂತ ಕಡಿಮೆ ಕ್ರಿಯಾಶೀಲವಾಗಿರತ್ತೋ ಅದನ್ನ ಪಕ್ಕಕ್ಕೆ ಸರಿಸಿ ಅದರ ಜಾಗದಲ್ಲಿ ತಾನು ಹೋಗಿ ಕುತ್ಕೊಬಿಡತ್ತೆ. ಅದಕ್ಕೆ ನಾವು ಸ್ಥಾನ ಪಲ್ಲಟ ಅಂತ ಕರಿತೀವಿ ಈ ಕ್ರಿಯೆಗೆ. ಅಂದ್ರೆ ಸ್ಥಾನ, ಅದರ ಜಾಗ ಏನಾಗತ್ತೆ? ಬದಲಾಗಿ ಹೋಗತ್ತೆ. ಯಾವುದ್ರದ್ದು ಜಾಗ ಬದಲಾಗತ್ತೆ? ಎ ಬಿ ಯಲ್ಲಿರುವಂತಹ ಒಂದು ಧಾತು, ಯಾವ್ದಾದ್ರು ಒಂದು ಧಾತುವನ್ನ ಸಿ ಧಾತು ಏನ್ ಮಾಡತ್ತೆ? ಅದರ ಜಾಗವನ್ನ ಬದಲು ಮಾಡಿ ಆ ಜಾಗಕ್ಕೆ ಸಿ ಹೋಗಿ ಕುತ್ಕೊಳ್ಳತ್ತೆ. ಅದಕ್ಕೆ ನಾವಿಲ್ಲಿ ನೀವು ಇಲ್ಲಿ ಈ ಚಿತ್ರದಲ್ಲಿ ನೋಡಿದ್ರೆ ಎ ಮತ್ತೆ ಬಿ, ಹೌದಾ, ಬ್ಲೂ ಕಲರ್ ಬಲೂನ್ ಮತ್ತೆ ಪಿಂಕ್ ಕಲರ್ ಬಲೂನ್ ಅನ್ನ ಫಸ್ಟ್ ಒಟ್ಟಿಗೆ ತೋರಿಸಿದ್ದಾರೆ. ಆಮೇಲೆ ಯೆಲ್ಲೋ ಕಲರ್ ಬಲೂನ್ ಇದೆ ಅಂತ ಅನ್ಕೊಳ್ಳೋಣ, ಅಥವಾ ಬಾಲ್ ಅಂತ ಅನ್ಕೊಳ್ಳಿ. ನಿಮ್ಗೆ ಯಾವ ತರ ಈಸಿ ಆಗತ್ತೆ ನೀವು ಆ ತರ ಅನ್ಕೋಬಹುದು. ಆಯ್ತಾ? ಸೊ ಇಲ್ಲಿ ಸ್ಥಾನ ಪಲ್ಲಟ ಆಗಿ ಬ್ಲೂ ಬಲೂನ್ ಒಂದೇ ಕಾಣಿಸ್ತಾ ಇದೆ, ಯೆಲ್ಲೋ ಮತ್ತೆ ಪಿಂಕ್ ಒಟ್ಟಿಗೆ ಹೀಗೆ ಸಂಯುಕ್ತವನ್ನ ರಚನೆ ಮಾಡಿದೆ. ಸೊ ನಾವಿಲ್ಲಿ ಎ ಬಿ ಎರಡು ಧಾತುವಿನ ಒಂದು ಸಂಯುಕ್ತದಲ್ಲಿ ಒಂದು ಧಾತು ಪ್ರತಿವರ್ತಕದಲ್ಲಿರುವಂತಹ ಒಂದು ಧಾತುವಿನಿಂದ ಜಾಗ ಬದಲಾದ್ರೆ ಅಂತಹ ಕ್ರಿಯೆಯನ್ನ ಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಆಯ್ತಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ರಾಸಾಯನಿಕ ಕ್ರಿಯೆಯನ್ನು ಕೂಡ ನೋಡೋಣ. ಇಲ್ಲೊಂದು ಪ್ರಯೋಗ ಇದೆ ಮಕ್ಕಳೇ. ಈ ಪ್ರಯೋಗದಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ, ಈ ನಿಮ್ಗೆ ನೀಲಿ ಬಣ್ಣದ ದ್ರಾವಣ ಕಾಣಿಸ್ತಾ ಇರಬಹುದು, ಇದ್ರ ಒಳಗಡೆಗೆ ಬ್ಲೂ ಕಲರ್ದೇನೋ ಒಂದು ದ್ರಾವಣ ಇದೆ ಅಂತ ನಿಮ್ಗೆ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದು ಏನು ಬ್ಲೂ ಕಲರ್ ಸೊಲ್ಯೂಷನ್ ದ್ರಾವಣ ಏನು ಅಂತ ಅಂದ್ರೆ, ಬ್ಲೂ ದ್ರಾವಣ ತಾಮ್ರದ ಸಲ್ಫೇಟ್ನ ದ್ರಾವಣ ಆಗಿರುತ್ತೆ. ಆಯ್ತಾ? ತಾಮ್ರದ ಸಲ್ಫೇಟ್ ಅನ್ನ ನಾವು CuSO4 ಅಂತ ಬರೀತೀವಿ. ಓಕೆನಾ? ಇದು ತಾಮ್ರ ಅಂದ್ರೆ ಕಾಪರ್ ಅಂತ ಹೇಳೋದಕ್ಕೆ Cu ಅಂತ ತಗೊಳ್ತೀವಿ ಅದನ್ನ. ಇದು ತಾಮ್ರದ ಸಲ್ಫೇಟ್ ದ್ರಾವಣ. ಸೊ ಈ ತಾಮ್ರದ ಸಲ್ಫೇಟ್ ದ್ರಾವಣದ ಒಳಗಡೆಗೆ ಎರಡು ಕಬ್ಬಿಣದ ಮೊಳೆಯನ್ನ ಹೀಗೆ ಅದ್ದಿ ಇಡ್ತಾ ಇದ್ದಾರೆ, ಅದ್ರ ಒಳಗಡೆ ಹಾಕಿಡ್ತಾ ಇದ್ದಾರೆ. ತಾಮ್ರದ ಸಲ್ಫೇಟ್ ದ್ರಾವಣ ಇದೆ, ಅದ್ರ ಒಳಗಡೆಗೆ ಎರಡು ಕಬ್ಬಿಣದ ಮೊಳೆಯನ್ನ ಹೀಗೆ ಹಾಕಿಡ್ತಾ ಇದ್ದಾರೆ. ಹಾಕಿಟ್ಟಾಗ ಅಲ್ಲಿ ಏನಾಗತ್ತೆ ಅಂದ್ರೆ, ನಾವು ಎರಡು ಬದಲಾವಣೆಯನ್ನ ನೋಡಬಹುದು. ಇಲ್ಲಿ ಏನೇನು ಬದಲಾವಣೆ ಅಂದ್ರೆ, ನಿಮ್ಗೆ ಈ ಕಡೆ ಚಿತ್ರದಲ್ಲಿ ಕಾಣಿಸ್ತಾ ಇರಬಹುದು, ಕಬ್ಬಿಣದ ಮೊಳೆ ಮುಂಚಿನ ಬಣ್ಣ ಮತ್ತೆ ನಂತರದ ಬಣ್ಣ ಬದಲಾವಣೆಯನ್ನ ಅವರು ಈ ಒಂದು ಚಿತ್ರದಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ರಿಗೂ ಕಾಣಿಸ್ತಾ ಇದೆಯಾ ಚಿತ್ರ? ಕಬ್ಬಿಣದ ಮೊಳೆ ಮುಂಚೆ ಹೀಗಿತ್ತು, ಅಂದ್ರೆ ಬೂದು ಬಣ್ಣದ ಮೊಳೆ ಆಗಿರತ್ತೆ. ನೀವೆಲ್ರೂ ಕಬ್ಬಿಣದ ಮೊಳೆ ನೋಡೇ ಇರ್ತೀರ, ಮನೆಯಲ್ಲೆಲ್ಲ ಏನಾದ್ರೂ ತೂ ಹಾಕೋದಿಕ್ಕೆ ನೇತ್ ಹಾಕೋದಿಕ್ಕೆ ಹೊಡೆದಿರ್ತಾರೆ ಅಲ್ವಾ ಮೊಳೆನ.
ಸೊ ಅದು ಮಾರ್ಕೆಟ್ ಇಂದ ತಂದಾಗ ಹೊಸದಿದ್ದಾಗ ಯಾವ ತರ ಇರತ್ತೆ, ಈ ತರ ಬೂದು ಬಣ್ಣದ ಮೊಳೆ ಆಗಿರತ್ತೆ, ಗ್ರೇ ಕಲರ್ ಇರತ್ತೆ. ಆದ್ರೆ ಯಾವಾಗ ಈ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಅದ್ದಿ ತೆಗಿತೀವೋ ಅದರ ಬಣ್ಣ ಈ ರೀತಿ ಕಂದು ಬಣ್ಣಕ್ಕೆ ತಿರುಗಿರತ್ತೆ. ಅದ್ರ ಜೊತೆಯಲ್ಲಿ ಇದು ಒಂದು ಬದಲಾವಣೆ ಆದ್ರೆ ದ್ರಾವಣದ ಬಣ್ಣ ಕೂಡ ನೀಲಿ ಬಣ್ಣ ಇರೋದು ಹೀಗೆ ಬಿಳಿ ಬಣ್ಣಕ್ಕೆ ತಿರುಗಿರತ್ತೆ. ಈ ಎರಡು ಬದಲಾವಣೆಯನ್ನ ನಾವು ಈ ಪ್ರಯೋಗದಲ್ಲಿ ನೋಡಬಹುದು. ಹಾಗಿದ್ರೆ ಏನಾಗಿರಬಹುದು ಇಲ್ಲಿ, ಯಾಕೆ ಬಣ್ಣ ಬದಲಾವಣೆ ಆಯ್ತು? ಮೊಳೆ ಕೂಡ ಬಣ್ಣ ಬದಲಾವಣೆ ಆಗಿದೆ, ಹಾಗೆ ದ್ರಾವಣದ ಬಣ್ಣವು ಕೂಡ ಬದಲಾಗಿ ಹೋಗಿದೆ. ಅಂದ್ರೆ ನೀಲಿ ಇರೋದು ಪೂರ್ತಿ ಯಾವುದೇ ಕಲರ್ ಇಲ್ದೇನೆ ಕಲರ್ಲೆಸ್ ಆಗಿದೆ, ಹೌದಾ? ಅಂದ್ರೆ ಕಲರ್ ಇಲ್ಲ, ಇದಕ್ಕೆ ತಿಳಿಯಾಗಿದೆ. ಈ ತರ ಯಾಕೆ ಆಗಿರಬಹುದು ಅಂತ ನೋಡಿದ್ರೆ ಇಲ್ಲಿ ತಾಮ್ರದ ಸಲ್ಫೇಟ್ ಕಬ್ಬಿಣದ ಮೊಳೆಯ ಜೊತೆಗೆ ವರ್ತಿಸ್ತಾ ಇದೆ. ಸೊ ಇದು ಸಂಯುಕ್ತ, ತಾಮ್ರದ ಸಲ್ಫೇಟ್ ಒಂದು ಸಂಯುಕ್ತ. ಯಾವುದರಿಂದ ಆಗಿದೆ? ಒಂದು ತಾಮ್ರ, ಇನ್ನೊಂದು ಸಲ್ಫೇಟ್ ಅಯಾನುಗಳು ಸೇರಿ, ತಾಮ್ರ ಮತ್ತೆ ಸಲ್ಫೇಟ್ ಅಯಾನು. ಈ ಒಂದು ಹೀಗೆ 2+ ಅಥವಾ ಮೈನಸ್ ಈ ತರ ಬರ್ದಿದ್ರೆ ಅದು ಅಯಾನುಗಳನ್ನ ಈ ರೀತಿ ಬರಿತೀವಿ ಮಕ್ಳೇ, ಆಯ್ತಾ? ಸೊ ಈ ಎರಡು ಅಯಾನು ಸೇರಿ ಅಂದ್ರೆ ನಮ್ಮ ಎ ಮತ್ತೆ ಬಿ, ಇದು ನಾವು ಇಲ್ಲಿ ಸಾಮಾನ್ಯ ಕ್ರಿಯೆಯನ್ನ ನೋಡಿದ್ವಿ ಅಲ್ವಾ, ಎ ಬಿ ಮತ್ತೆ ಸಿ ಸೇರಿ ಎ ಬಿ ಸಿ ಆಗ್ತಾ ಇರೋದು. ಇದನ್ನ ನಾವು ಕ್ರಿಯೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ ಇವಾಗ. ಸೊ ಇದು ನಮ್ಮ ಎ ಆಗಿದೆ, ಹಾಗೆ ಸಲ್ಫೇಟ್ ಇದು ಬಿ ಆಗಿದೆ. ಹಾಗಿದ್ರೆ ಇದೇನು Fe? ಇದು ನಮ್ಮ ಧಾತು, ಹೊರಗಡೆಯಿಂದ ನಾವು ಸೇರಿಸ್ತಾ ಇರುವಂತಹ ಧಾತು. ಇದೇನ್ ಮಾಡತ್ತೆ, ಈ ಸಂಯುಕ್ತದಲ್ಲಿರುವಂತಹ ತಾಮ್ರವನ್ನ, ನಿನ್ನ ಕ್ರಿಯಾಶೀಲತೆ ಕಡಿಮೆ, ನಿನಗಿಂತ ನಾನೇ ಆಕ್ಟಿವ್ ಇದ್ದೀನಿ ಅಂತ ಹೇಳಿ ಕಬ್ಬಿಣ ಏನ್ ಮಾಡತ್ತೆ, ನೀನ್ ಬೇಡ ಸೈಡಿಗೆ ಹೋಗು, ನಾನ್ ನಿನ್ ಜಾಗಕ್ಕೆ ಬಂದು ಕುತ್ಕೊಳ್ತೀನಿ ಅಂತ ಹೇಳಿ FeSO4 ಆಗತ್ತೆ. ಈಗ ಇದು ಪಕ್ಕಕ್ಕೆ ಹೋಗ್ಬಿಡ್ತಲ್ವಾ, ತಳ್ಳಿದೆ, ಕಬ್ಬಿಣ ಬಂದು ಅದನ್ನ ದೂಕ್ ಹಾಕ್ಬಿಟ್ಟಿದೆ. ಸೊ ಇದು FeSO4 ಆಯ್ತು. ಇನ್ನು ಕಬ್ಬಿಣ ಪಾಪ ಒಂಟಿಯಾಗಿ ಸೈಡಲ್ಲಿ ಕುತ್ಕೊಂಡಿರತ್ತೆ. ಹಾಗಾಗಿ ನಮ್ಗೆ ಕಬ್ಬಿಣ ಅಲ್ಲ, ತಾಮ್ರ ಸಪ್ರೇಟ್ ಆಗಿ ಒಂಟಿಯಾಗಿ ಕುತ್ಕೊಳ್ಳತ್ತೆ. ಕಬ್ಬಿಣ ಸಲ್ಫೇಟ್ ನ ಜೊತೆಗೆ ಬಂಧವನ್ನ ಉಂಟು ಮಾಡಿ ನಮಗೆ ಹೊಸದೊಂದು ಸಂಯುಕ್ತ ಸಿಗತ್ತೆ. ಈ ರೀತಿಯಾಗಿ ನಾವು ಸ್ಥಾನಪಲ್ಲಟ ಕ್ರಿಯೆಯನ್ನ ಅರ್ಥ ಮಾಡ್ಕೊಳ್ಬಹುದು. ಒಂದು ಸಂಯುಕ್ತ ಧಾತು ಪರಸ್ಪರ ವರ್ತಿಸಿ ಹೊಸ ಸಂಯುಕ್ತ ಮತ್ತೆ ಹೊಸ ಧಾತು ಉಂಟಾಗೋದನ್ನ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ. ಇಲ್ಲ ಹಾಗಿದ್ರೆ ಏನಾಗ್ತಾ ಇರಬಹುದು? ಇಲ್ಲೂ ಸ್ಥಾನಪಲ್ಲಟ ಆಯ್ತು ಅನ್ನೋದನ್ನ ನಾನು ಇವಾಗ ಹೇಳ್ದೆ. ಆದ್ರೆ ಬಣ್ಣ ಬದಲಾವಣೆಗೆ ಕಾರಣ ಏನಿರಬಹುದು? ಇದು ಕಬ್ಬಿಣದ ಮೊಳೆ ಆಗಿತ್ತು ಅಲ್ವಾ? ಈ ಕಬ್ಬಿಣದ ಮೊಳೆ, ಈ ಚಿತ್ರದಲ್ಲಿ ಕಬ್ಬಿಣದ ಮೊಳೆ ಹೀಗೆ ತಾಮ್ರದ ಸಲ್ಫೇಟ್ ನ ಜೊತೆಗೆ ವರ್ತಿಸಿ ತಾಮ್ರವನ್ನ ಸ್ಥಾನಪಲ್ಲಟ ಮಾಡ್ತಾ ಇದೆ. ಈ ಸ್ಥಾನಪಲ್ಲಟವಾದಂತಹ ತಾಮ್ರ ಕಬ್ಬಿಣದ ಮೊಳೆಯ ಮೇಲೆ ಹೋಗಿ ಹೀಗೆ ಶೇಖರಣೆ ಆಗತ್ತೆ, ಅದು ಕಂಟ್ಕೊಂಡು ಕುತ್ಕೊಳ್ಳತ್ತೆ. ಕಬ್ಬಿಣದ ಮೊಳೆಯ ಮೇಲ್ಗಡೆ ಹೋಗಿ ಒಂದು ಪದರವನ್ನ ಉಂಟು ಮಾಡತ್ತೆ ಇದ್ರ ಮೇಲ್ಗಡೆಗೆ. ಹಾಗಾಗಿ ತಾಮ್ರದ ಬಣ್ಣ ಕಂದು ಬಣ್ಣ. ನೀವು ತಾಮ್ರದ ಪಾತ್ರೆಯನ್ನ ನೋಡಿದ್ರೂ ಗೊತ್ತಾಗಿರತ್ತೆ, ಅದರ ಬಣ್ಣ ಕಂದು ಬಣ್ಣ ಇರತ್ತೆ. ಹಾಗಾಗಿ ಇಲ್ಲಿ ನಮ್ಗೆ ಕಬ್ಬಿಣದ ಮೊಳೆ ಕಂದು ಬಣ್ಣದಲ್ಲಿ ಕಾಣಿಸ್ತಾ ಇರತ್ತೆ. ಯಾಕಂದ್ರೆ ಈ ಮೊಳೆಯ ಮೇಲೆ, ಈ ಒಂದು ಮೊಳೆಯ ಮೇಲೆ ತಾಮ್ರ ಹೋಗಿ ಹೀಗೊಂದು ಅಂಟ್ಕೊಂಡು ಕುತ್ಕೊಳ್ಳೋದಕ್ಕೆ, ಅದ್ರ ಮೇಲೆ ತಾಮ್ರದ ಒಂದು ಪದರ ಉಂಟಾಗೋದಕ್ಕೆ ನಾವಲ್ಲಿ ಬಣ್ಣ ಬದಲಾವಣೆಯನ್ನ ನೋಡಬಹುದು. ಅದೇ ರೀತಿ ಇಲ್ಲಿ ಈ ಚಿತ್ರದಲ್ಲಿ ದ್ರಾವಣದ ಬಣ್ಣ ಕೂಡ ಬದಲಾವಣೆ ಆಗಿದೆ ಅಲ್ವಾ? ಅದಕ್ಕೆ ಕಾರಣ ತಾಮ್ರದ ಸ್ಥಾನ ಪಲ್ಲಟ ಆಗೋಗಿದೆ. ತಾಮ್ರ ಮತ್ತೆ ಸಲ್ಫೇಟ್ ಎರಡು ಪರಸ್ಪರ ಸೇರಿ ಈ ನೀಲಿ ಬಣ್ಣ ಉಂಟಾಗಿತ್ತು. ಆದ್ರೆ ಯಾವಾಗ ಸ್ಥಾನ ಪಲ್ಲಟ ಆಯ್ತೋ ಆಗ ಇಲ್ಲಿ FeSO4 ಉಂಟಾಗ್ತಾ ಇದೆ ಅಲ್ವಾ? ಅಂದ್ರೆ ಕಬ್ಬಿಣದ ಸಲ್ಫೇಟ್ ಉಂಟಾಗ್ತಾ ಇದೆ. ಹಾಗಾಗಿ ನಾವಿಲ್ಲಿ ಬಣ್ಣ ತಿಳಿ ಬಣ್ಣಕ್ಕೆ ತಿರುಗಿರೋದನ್ನ ಅಥವಾ ಬಿಳಿ ಬಣ್ಣದ ದ್ರಾವಣ ಉಂಟಾಗೋದನ್ನ ನಾವಿಲ್ಲಿ ನೋಡಬಹುದು. ಎರಡು ಬಣ್ಣ ಬದಲಾವಣೆಗೆ ನಾವಿವಾಗ
ಕಾರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಸೊ ಇದು ಸ್ಥಾನ ಪಲ್ಲಟ ಕ್ರಿಯೆ ಆಯ್ತು. ಇಲ್ಲಿ ಇದಕ್ಕೂ ಕೂಡ ಒಂದು ಪ್ರಯೋಗವನ್ನ ನಾವು ನೋಡಬಹುದು. ಇಲ್ಲಿ ಈ ಒಂದು ಪ್ರಯೋಗದಲ್ಲಿ ಕಬ್ಬಿಣದ ಬದಲಿಗೆ ನಾವು ಹಿಂದೆ ಒಂದು ಪ್ರಯೋಗವನ್ನ ನಾನು ಇವಾಗ ಹೇಳ್ದೆ ಅಲ್ವಾ, ಕಬ್ಬಿಣ ಮತ್ತೆ ತಾಮ್ರದ ಸಲ್ಫೇಟ್ ಎರಡು ವರ್ತಿಸಿ ಕಬ್ಬಿಣದ ಮೊಳೆಯನ್ನ ದ್ರಾವಣದಲ್ಲಿ ಮುಳುಗಿಸೋ ಪ್ರಯೋಗವನ್ನ, ಇಲ್ಲಿ ಕಬ್ಬಿಣದ ಬದಲಿಗೆ ಸತುವನ್ನ ತಗೊಂಡಿದ್ದಾರೆ ಅಷ್ಟೇ. ವ್ಯತ್ಯಾಸ ಅಷ್ಟೇ ಇದೆ, ಆದ್ರೆ ಕ್ರಿಯೆ ನಡೆಯೋದು ಒಂದೇ ರೀತಿಯಲ್ಲಿ. ಇಲ್ಲಿ ನೀವು ಕ್ರಿಯೆಯನ್ನ ನೋಡಿದ್ರೆ ಬಣ್ಣ ಬದಲಾವಣೆ ನಮ್ಗಿಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸತ್ತುವನ್ನ ಹಾಕಿದ್ದಾರೆ, ಇಲ್ಲಿರೋದು ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದ ದ್ರಾವಣ ಕಾಣಿಸ್ತಾ ಇದೆ. ಯಾವಾಗ ಸತ್ತುವನ್ನ ಹಾಕಿದ್ರೋ ಅಲ್ಲಿ ಬಣ್ಣ ಬದಲಾವಣೆ ನಮ್ಗೆ ಕಾಣಿಸ್ತಾ ಇದೆ. ಆ ಬಣ್ಣ ಬದಲಾವಣೆಗೆ ಕಾರಣ ಇಲ್ಲೂ ಕೂಡ ಸತ್ತು ಮತ್ತೆ ತಾಮ್ರದ ಸಲ್ಫೇಟ್. ಈ ಸತ್ತುವಿನ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ತುಂಬಾ ಜಾಸ್ತಿ ಇರೋದ್ರಿಂದ ಈ ಸತ್ತು ಏನ್ ಮಾಡತ್ತೆ, ತಾಮ್ರವನ್ನ ನೀನ್ ಸಪ್ರೇಟ್ ಇರು, ನಾನು ನಿನ್ ಜಾಗಕ್ಕೆ ಬರ್ತೀನಿ ಅಂತ ಹೇಳಿ ಅದನ್ನ ಪಕ್ಕಕ್ಕೆ ತಳ್ಳಿ ಅದ್ರ ಜಾಗಕ್ಕೆ ಸತ್ತು ಹೋಗಿ ಕುತ್ಕೊಂಡು ಹೊಸ ಸಂಯುಕ್ತವನ್ನ ಉಂಟು ಮಾಡತ್ತೆ. ತಾಮ್ರ ಸಪ್ರೇಟ್ ಆಗ್ತಾ ಇದೆ, ಹಾಗಾಗಿ ನಾವಲ್ಲಿ ಬಣ್ಣ ಬದಲಾವಣೆಯನ್ನ ನೋಡಬಹುದು. ಇದು ಸ್ಥಾನ ಪಲ್ಲಟ ಕ್ರಿಯೆ ಆಗಿದೆ ಮಕ್ಕಳೇ, ಆಯ್ತಾ. ಸೊ ಕೊನೆಯ ವಿಧ, ರಾಸಾಯನಿಕ ಕ್ರಿಯೆಯ ಕೊನೆಯ ವಿಧ ದ್ವಿಸ್ಥಾನ ಪಲ್ಲಟ ಕ್ರಿಯೆ. ನೀವಿವಾಗ ಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಏನಾಗ್ತಾ ಇತ್ತು ಅನ್ನೋದನ್ನ ನೋಡಿದ್ರಿ. ಒಂದು ಪ್ರತಿವರ್ತಕದ ಒಂದು ಧಾತುವಿನ ಜಾಗಕ್ಕೆ ಇನ್ನೊಂದು ಧಾತು ಬಂದು ಕುತ್ಕೊಂಡು ಅದನ್ನ ಪಕ್ಕಕ್ಕೆ ಸರಿಸ್ತಾ ಇತ್ತು ಅಲ್ವಾ. ಹಾಗಿದ್ರೆ ದ್ವಿಸ್ಥಾನ ಪಲ್ಲಟ ಅಂದ್ರೆ ಏನಿರಬಹುದು, ಏನಾಗಬಹುದು ಇಲ್ಲಿ? ದ್ವಿಸ್ಥಾನ ಪಲ್ಲಟ. ದ್ವಿ ಅಂದ್ರೆ ಅರ್ಥನೇ ಎರಡು ಅಂತ. ಸೊ ಇಲ್ಲಿ ಎರಡು ಅಯಾನುಗಳ ಸ್ಥಾನ ಪಲ್ಲಟವನ್ನ ನಾವು ನೋಡಬಹುದು. ಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಒಂದು ಅಯಾನು ಸ್ಥಾನ ಪಲ್ಲಟ ಆಗ್ತಾ ಇತ್ತು. ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಎರಡು ಅಯಾನು ಸ್ಥಾನ ಪಲ್ಲಟ ಆಗೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹೇಗೆ ನೋಡೋಣ. ಇಲ್ಲಿ ಎ ಬಿ ಬಿ ಕಾಣಿಸ್ತಾ ಇದೆಯಾ ಚಿತ್ರದಲ್ಲಿ? ಎ ಮತ್ತೆ ಬಿ ಎರಡು ಒಟ್ಟಾಗಿ ಒಂದು ಎ ಬಿ ಅನ್ನುವಂತಹ ಸಂಯುಕ್ತವನ್ನ ರಚನೆ ಮಾಡಿದೆ. ಹಾಗೆ ಸಿ ಮತ್ತೆ ಡಿ ಈ ಎರಡು ಸಂಯುಕ್ತಗಳು ಪರಸ್ಪರ ಬಂಧವನ್ನ ಉಂಟು ಮಾಡಿ ಸಿ ಡಿ ಅನ್ನುವಂತಹ ಸಂಯುಕ್ತವನ್ನ ರಚನೆ ಮಾಡಿದೆ. ಅಂದ್ರೆ ಇದರಲ್ಲಿ ಒಂದು ಧನ ಅಯಾನು ಇನ್ನೊಂದು ಋಣ ಅಯಾನು ಇರತ್ತೆ. ಹಾಗೆ ಸಿ ಧನ ಅಯಾನು ಆಗಿರತ್ತೆ, ಡಿ ಋಣ ಅಯಾನು ಆಗಿರತ್ತೆ. ಹಲೋ ಮ್ಯಾಮ್. ಹಾ ಹೇಳಿ ಮ್ಯಾಮ್. ಏನಮ್ಮ ಡೌಟ್ ಮ್ಯಾಮ್? ಒಂದ್ ಡೌಟ್ ಕೇಳ್ತಾರಂತ ಸ್ಟೂಡೆಂಟ್. ಹಾ ಹೇಳಿ. ಸ್ಥಾನ ಪಲ್ಲಟ ಡೆಫಿನೇಷನ್ ಬರಸ್ರಿ. ಬುಕ್ ಅಲ್ಲಿ ಇದೆ ಇರ್ಬೇಕಲ್ಲ ಡೆಫಿನೇಷನ್. ನೀವು ಬರಸಿನೆಲ್ಲ ಡಿಫ್ರೆಂಟ್ ಅವ್ರಿ. ಅರ್ಥ ಒಂದೇ ಇರತ್ತೆ, ಡಿಫ್ರೆಂಟ್ ಆಗಿದ್ರು ಕೂಡ ಅರ್ಥ ಒಂದೇ ಇರತ್ತೆ, ಆಯ್ತಾ. ಬುಕ್ನಾಗ ಅವ್ರಿ ಅಂದ್ರೆ ನೀವು ಬರಸ್ರಿ ಟೀಚರ್. ಬರೆಸ್ತಾ ಇದ್ರೆ ಟೈಮ್ ಆಗತ್ತೆ, ಹಾಗಾಗಿ ನಾನು ಬರೆಸ್ತಾ ಇಲ್ಲ ಡೆಫಿನೇಷನ್ ಅನ್ನ. ನೀವು ಬುಕ್ ಅಲ್ಲಿರೋ ಡೆಫಿನೇಷನ್ ಅನ್ನೇ ಬರೀರಿ, ಸರಿಯಾಗೇ ಇದೆ ಬುಕ್ ಅಲ್ಲಿರೋದು, ಆಯ್ತಾ. ಪುಸ್ತಕದಲ್ಲಿ ನಿಮಗ್ ಕೊಟ್ಟಿರೋ ಪುಸ್ತಕದಲ್ಲಿ ಎಲ್ಲದಕ್ಕೂ ಡೆಫಿನೇಷನ್ ಇದೆ ಅಲ್ವಾ. ಆ ಡೆಫಿನೇಷನ್ ಸರಿಯಾಗಿದೆ, ಮತ್ತೆ ನಾನ್ ಬರ್ಸೋದು ಅದೇ ಡೆಫಿನೇಷನ್ನೇ ಆಗಿರತ್ತೆ ಅಷ್ಟೇ. ಒಂಚೂರು ಶಬ್ದ ವ್ಯತ್ಯಾಸ ಇರಬಹುದು, ಡಿಫ್ರೆಂಟ್ ಆಗಿ ಬರ್ಸ್ಬಹುದು ನಾನು. ಆಯ್ತು, ಬೇಗ ಬರ್ಕೊಳ್ಳಿ. ಹಾಗಿದ್ರೆ ಇದು ಎರಡಕ್ಕೆ ಬರೆಸ್ತೀನಿ. ಸ್ಥಾನ ಪಲ್ಲಟ ಕ್ರಿಯೆ ಬರ್ಕೊಳ್ಳಿ.
ಸ್ಥಾನಪಲ್ಲಟ ಕ್ರಿಯೆ ಬರ್ಕೊಂಡ್ರಾ? ಒಂದು ಧಾತು ಇನ್ನೊಂದು ಸಂಯುಕ್ತದ ಜೊತೆಗೆ ವರ್ತಿಸಿ. ಒಂದು ಧಾತು ಇನ್ನೊಂದು ಸಂಯುಕ್ತದ ಜೊತೆಗೆ ವರ್ತಿಸಿ ಸಂಯುಕ್ತದಲ್ಲಿರುವ ಧಾತುವಿನ ಒಂದು ಧಾತು ಇನ್ನೊಂದು ಸಂಯುಕ್ತದ ಜೊತೆಗೆ ವರ್ತಿಸಿದಾಗ ಅದ್ರ ಮುಂದೆ ಹೇಳ್ರಿ ಮೇಡಮ್. ಸಂಯುಕ್ತದಲ್ಲಿರುವ ಧಾತುವಿನ ಸ್ಥಾನಪಲ್ಲಟವನ್ನು ಬ್ರಾಕೆಟ್ ಅಲ್ಲಿ ಸ್ಥಳಾಂತರಗೊಳಿಸುವ ಅಂತಾನು ಬರ್ಕೊಳ್ಳಿ. ಸ್ಥಳಾಂತರಗೊಳಿಸುವ ಕ್ರಿಯೆ. ಸ್ಥಳಾಂತರಗೊಳಿಸುವ ಕ್ರಿಯೆ ಇದು ಸ್ಥಾನಪಲ್ಲಟ ಕ್ರಿಯೆ ಆಗಿರುತ್ತೆ. ಆಯ್ತಾ? ಸೊ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ಏನಾಗುತ್ತೆ, ಈ ರೀತಿ ಅಯಾನುಗಳು ಸೇರಿ ಒಂದೊಂದು ಸಂಯುಕ್ತದ ರಚನೆ ಆಗಿರುತ್ತೆ. AB ಅನ್ನೋದು ಒಂದು ಸಂಯುಕ್ತ ಆದ್ರೆ CD ಅನ್ನೋದು ಇನ್ನೊಂದು ಸಂಯುಕ್ತ ಆಗಿರುತ್ತೆ. ಇವೆರಡೂ ಪರಸ್ಪರ ಬಂಧವನ್ನ ಉಂಟು ಮಾಡಿ, ಅಂದ್ರೆ AB-ಗಳು ಬಂಧವನ್ನ ಉಂಟು ಮಾಡಿ ಒಂದು ಸಂಯುಕ್ತ ರಚನೆ ಆಗಿರುತ್ತೆ. CD-ಗಳು ಬಂಧವನ್ನ ಉಂಟು ಮಾಡಿ ಇನ್ನೊಂದು ಸಂಯುಕ್ತ ಉಂಟಾಗಿರುತ್ತೆ. ಇವು ಹೇಗೆ ತಮ್ಮ ಅಯಾನುಗಳನ್ನ ಬದಲು ಮಾಡಿಕೊಂಡು ನಮಗೆ ಹೇಗೆ ಉತ್ಪನ್ನ ಸಿಗತ್ತೆ, ಯಾವ ರೀತಿ ಇಲ್ಲಿ ಕ್ರಿಯೆ ನಡೆಯುತ್ತೆ, ಇದೆಲ್ಲದನ್ನು ನಾವು ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಇವತ್ತಿನ ಟಾಪಿಕ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? 3 ಬಗೆಯ ರಾಸಾಯನಿಕ ಕ್ರಿಯೆಯನ್ನ ನಾವು ಇವಾಗ ಕಲ್ತಿದ್ದೀವಿ. ಸೊ ಅದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದೆಯಾ? ಇಲ್ರಿ. ಓಕೆ. ಸೊ ಈ ಒಂದು ವಿಧ ಹಾಗೆ ಮುಂದಿನ ಟಾಪಿಕ್ ಅನ್ನ ನಾವು ನಾಳಿನ ಕ್ಲಾಸಲ್ಲಿ ಅಭ್ಯಾಸ ಮಾಡೋಣ. ಓಕೆ, ಥ್ಯಾಂಕ್ ಯು.